ಇಲ್ಲೊಂದು ಪುಟ್ಟು ಸಿನಾರಿಯೋ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ನನ್ನ ಹತ್ರ ಒಂದು ಆಬ್ಜೆಕ್ಟ್ ಇದೆ ವಿಚ್ ಇಸ್ ಅಟ್ ರೆಸ್ಟ್ ಅಂತ ಹೇಳಿದ್ರೆ ಏನೋ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು ಹೌದು 0 ಮೀಟರ್ ಪರ್ ಸೆಕೆಂಡ್ ಫಾರ್ ಟೈಮ್ ಇಸ್ ಈಕ್ವಲ್ ಟು 0 ಸೆಕೆಂಡ್. ಇದ್ರ ಮೇಲೆ ನಾನು ಬ್ಯಾಲೆನ್ಸ್ ಫೋರ್ಸ್ ಎಕ್ಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಎಕ್ಸ್ಪೋಸ್ ಟು ಅ ಫೋರ್ಸ್ ವಿಚ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಪೇರ್ ಆಫ್ ಫೋರ್ಸ್ ಇಲ್ಲಾಂದರೆ ಮೆನಿ ಫೋರ್ಸಸ್ ವಿಚ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಕ್ಯಾನ್ಸಲ್ ಆಗುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಇಲ್ಲಿ 40 ನ್ಯೂಟನ್ ಇತ್ತು ಅಂತ ಹೇಳಿದ್ರೆ ಇದು ಕೂಡ 40 ನ್ಯೂಟನ್ ಇರುತ್ತೆ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಬ್ಯಾಲೆನ್ಸ್ ಫೋರ್ಸ್. ನನ್ನ ಕಡೆಯಿಂದ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಈ ಬರೋ 4 ಸೆಕೆಂಡಲ್ಲಿ ಈ ಆಬ್ಜೆಕ್ಟ್ ಏನಾಗುತ್ತೆ, ಅದರ ಮೋಷನ್ ಏನಿರುತ್ತೆ ಅಂತ ಹೇಳಿ ಪ್ರಶ್ನೆ. ಆಯಿತಾ? ಪಾಸ್ ಮಾಡಿ ಯೋಚನೆ ಮಾಡಿ. ಮತ್ತು ನಿಮ್ಮ ಸಿಮ್ಯುಲೇಷನ್ ಉಪಯೋಗಿಸಿ ಕೂಡ ಇಲ್ಲೆಲ್ಲ ರಿಲೇಟೆಡ್ ಡೇಟಾ ಎಂಟ್ರಿ ಮಾಡಿ ಅಲ್ಲೂ ಕೂಡ ನೀವು ನೋಡ್ಕೊಬೇಕು ಇಂಥ ಮೋಷನ್ ಏನು ಕತೆ ಅಂತ ಹೇಳಿ ನೀವು ನೋಡಬೇಕು. ಮಾಡಿದ್ರಾ? ಏನು ನೋಡಿದ್ರಿ? ಇಲ್ಲಿ ನೋಡ್ತೀನಿ ನೋಡಿ. ಇದು ಬೇಡ, ಮತ್ತೊಂದು ಸತಿ ಮಾಡ್ತೀನಿ ರೀ. ಮತ್ತೆ ಸತಿ ಮಾಡ್ತೀನಿ ನೋಡಿ. 0 ಇನಿಷಿಯಲ್ ವೆಲಾಸಿಟಿ 0. ಮೊದಲನೇ ಫೋರ್ಸು 40, ಎರಡನೇ ಫೋರ್ಸು -40. ಏನಕ್ಕೆ ಮೈನಸ್ಸು? ಏನಕ್ಕೆ ಅಂತ ಹೇಳಿದ್ರೆ ನಾನು ರೈಟ್ ಆ್ಯಂಡ್ ಅಪ್ ಪಾಸಿಟಿವ್ ಅಂತ ಹೇಳಿ ತೊಗೊತಾ ಇದ್ದೀನಿ. ಅದ್ರ ಮಾಸು 0.5 kg. ಫಸ್ಟ್ 4 ಸೆಕೆಂಡಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ಇಲ್ಲಿ ನೋಡೋಣ. ಇವಾಗ ಶುರು ಆಯ್ತು ನೋಡಿ. ಏನಾಗ್ತಾ ಇದೆ ಅದಕ್ಕೆ? ಬಣ್ಣ ಬದಲಾಗ್ತಾ ಇದೆ ಹೊರತು ಏನೂ ಆಗ್ತಾ ಇಲ್ಲ ಅಲ್ವಾ? ಅಂತ ಹೇಳಿದ್ರೆ ಏನೋ ಅಂತ ಹೇಳಿದ್ರೆ ಎಲ್ಲಿದೆಯೋ ಅಲ್ಲೇ ಇದೆ ಅಂತ ಹೇಳಿ ನೋಡಿ. ಗ್ರಾಫ್ ನೋಡಿ, ಅರ್ಥ ಆಗುತ್ತೆ ಇಲ್ಲಿ. ಕಾಣುತ್ತಾ? ಡಿಸ್ಟೆನ್ಸ್ ಟೈಮು, ಡಿಸ್ಪ್ಲೇಸ್ಮೆಂಟ್ ಟೈಮು, ವೆಲಾಸಿಟಿ ಟೈಮು, ಆಕ್ಸಿಲರೇಷನ್ ಟೈಮು ಎಲ್ಲದರಲ್ಲೂ ವ್ಯಾಲ್ಯೂ 0ನೇ ಇದೆ. ಸರಿನಾ? ಸೊ ಇದೇ ನಿಮ್ಮ ಕನ್ಕ್ಲೂಷನ್. ಏನಂತ ಹೇಳಿದ್ರೆ ಇಲ್ಲೂ ಹೋಗಲ್ಲ ಅದು ಅಂತ ಹೇಳಿ. ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆ ಇರುವಂಥ ಕುರ್ಚಿ, ಅದ್ರ ಮೇಲೆ ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಗ್ರಾವಿಟೇಷನಲ್ ಫೋರ್ಸ್ ಇದೆ, ಮತ್ತೊಂದು ನಾರ್ಮಲ್ ಫೋರ್ಸ್ ಇದೆ. ಆದರೆ ಎಲ್ಲೇನೋ ಹೋಗ್ತಾ ಇದೆಯಾ? ಅದು ಎಲ್ಲೂ ಹೋಗ್ತಾ ಇಲ್ಲ. ಎಲ್ಲಿದೆಯೋ ಅಲ್ಲೇ ಇದೆ. ಸೊ ಫ್ರಮ್ ಟೈಮ್ 0 to 4 seconds ಆಬ್ಜೆಕ್ಟ್ ವಿಲ್ ನಾಟ್ ಗೆಟ್ ಡಿಸ್ಪ್ಲೇಸ್ಡ್. ಕನ್ಕ್ಲೂಷನ್ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಕನ್ಕ್ಲೂಷನ್ ಏನಂತ ಹೇಳಿದ್ರೆ an object at rest if exposed to a balance force will continue to be at rest. ಇಲ್ಲಿ ನೋಡ್ಬೋದು ದ ಆಬ್ಜೆಕ್ಟ್ ಇಸ್ ನೀದರ್ ಗೋಯಿಂಗ್ ಅಪ್ ಆರ್ ಡೌನ್ ಅಲ್ವಾ? ಡಿಸ್ಟೆನ್ಸ್ ನೋಡಿ, ಇದು ಡಿಸ್ಟೆನ್ಸ್ ಎಲ್ಲಿದೆಯೋ ಅಲ್ಲೇ ಇದೆ. ಸರಿನಾ? ಡಿಸ್ಪ್ಲೇಸ್ಮೆಂಟ್ ನೋಡ್ಬೋದು, ಎಲ್ಲಿದೆಯೋ ಅಲ್ಲೇ ಇದೆ. ಟೈಮು ಕೂಡ ನೋಡ್ಬೋದು, ಟೈಮ್ ಅಂತ ಏನೇ. ವೆಲಾಸಿಟಿ ಕೂಡ ನೋಡ್ಬೋದು, 0ನೇ ಇದೆ. ಆಕ್ಸಲರೇಷನ್ ಕೂಡ 0 ಇರುತ್ತೆ. ಇದೆ ನಿಮ್ಮ ಕನ್ಕ್ಲೂಷನ್. ಏನಿಲ್ಲ ಹುಡುಗರ, ನಿಮ್ಮ ಎದುರುಗಡೆ ಇರೋವಂಥ ಯಾವುದೋ ಒಂದು ವಸ್ತು, ಪ್ರತಿಯೊಂದು ನೀವು ಎದುರುಗಡೆ ಇರೋವಂಥ 90% ಎಲ್ಲಿದೆಯೋ ಅಲ್ಲೇ ಇದೆ ಅಲ್ವಾ? ಈ ಕಡೆ ಆ ಕಡೆ ಏನಾರ ಅಲ್ಲಾಡ್ತಾ ಇತ್ತು ಅಂತ ಹೇಳಿ ಪೇಪರ್ ಗೀಪರ್ ಅದೆಲ್ಲ 1-2% ಇರ್ಬೋದು. ನಾವೇನ ಎತ್ತಿಟ್ರೆ, ಇಲ್ಲಾಂದರೆ ಏನೋ ಕರೆಂಟಿಂದ ಏನಾರ ಓಡ್ತು ಅಂತ ಹೇಳಿದ್ರೆ ಓಡ್ತು, ಇಲ್ಲ ಅಂತ ಹೇಳಿದ್ರೆ ಏನು ಓಡಲ್ಲ ಅಲ್ವಾ? ನಿಮ್ಮ ಟಿ ವಿ ಎಲ್ಲಿಟ್ಟಿದ್ದೀರಾ ಧೂಳು ತುಂಬ್ಕೊಂಡು ಅಲ್ಲೇ ಇರುತ್ತದು. ನಿಮ್ಮ ಕಂಪ್ಯೂಟರ್ಗಳೆಲ್ಲ ಎಲ್ಲಿಟ್ಟಿರ್ತೀರಾ ಡೆಸ್ಕ್ಟಾಪು ಅಲ್ಲೇ ಇರ್ತದು, ಎಲ್ಲೂ ಹೋಗಲ್ಲ. ಸೊ ಆ ಸಿನಾರಿಯೋನೇ ನಾನು ಇವಾಗ ಇಂಡೈರೆಕ್ಟಾಗಿ ಸ್ವಲ್ಪ ಉದ್ದ ನೋಡಿಸ್ದೆ, ಅಷ್ಟೇನೇನಿಲ್ಲ. ನಿಮಗೆ ಟೆಕ್ನಿಕಲ್ ಆಗಿ
ರೆಸ್ಟ್ ಅಂತ ಹೇಳಿದ್ರೇನೋ, ಬ್ಯಾಲೆನ್ಸ್ ಫೋರ್ಸ್ ಅಂತ ಹೇಳಿದ್ರೇನೋ, ಆಯಿತಾ. ಮತ್ತು ಈ ಸ್ಟೇಟ್ಮೆಂಟು ಇದನ್ನು ಅರ್ಥ ಮಾಡಿಸೋದಕ್ಕೆ ಮತ್ತು ಈ ಥರ ಹೇಳ್ಬೋದು ಅಂತ ಹೇಳಿ ನೋಡ್ಸೋದಕ್ಕೆ ಅಷ್ಟೇ ಇದನ್ನೆಲ್ಲ ಮಾಡ್ತಾ ಇರೋದು ಹೊರ್ತು ಎಕ್ಸ್ಟ್ರಾಡಿನರಿಗೆ ಇನ್ನೇನು ಹೊಸ ಸಿನಾರಿಯೋ ಏನು ಕಲಿತಲ್ಲ ನಾವಿಲ್ಲಿ. ಏನು ನೋಡ್ತೀವೋ ಅದನ್ನು ಮ್ಯಾಥಮೆಟಿಕಲಿ ಗ್ರಾಫಿಕಲಿ ಹೇಗೆ ಇಂಟರ್ಪ್ರೆಟ್ ಮಾಡ್ಬೋದು, ಒಂದು ಹೇಗೆ ಬರೀಬೋದು ಅಂತ ಹೇಳಿ ಫಿಸಿಕ್ಸ್ ಉಪಯೋಗಿಸ್ಕೊಂಡು, ಫಿಸಿಕಲ್ ಟರ್ಮ್ಸ್ ಉಪಯೋಗಿಸ್ಕೊಂಡು, ಫೋರ್ಸ್ ಉಪಯೋಗಿಸ್ಕೊಂಡು ಹೇಗೆ ಬರೀಬೋದು ಅಂತ ಹೇಳಿ ಎಕ್ಸ್ಪೋಸ್ ಮಾಡಿದ ಹೊರ್ತು ಇನ್ನೇನು ಹೊಸದೇನಲ್ಲ ಇದು. ನೀವು ದಿನ ನೋಡೋದೇ ಇವೆಲ್ಲ. ಇವಾಗ ನೀವು ಪಾಸ್ ಮಾಡಿಕೊಂಡು ಬರ್ಕೊಬೇಕು.